ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯಾದ್ಯಂತ ತಾಪಮಾನ ಭಾರೀ ಕುಸಿತ ಕಂಡಿದೆ. ರಣಭೀಕರ ಚಳಿಗೆ ಬೆಂಗಳೂರು ನಗರ ಗಡಗಡ ನಡುಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಪಮಾನ ಇಳಿಕೆಯಾಗಿದೆ. ರಾಜ್ಯಾದ್ಯಂತ ತಾಪಮಾನ ಭಾರೀ ಕುಸಿತ ಕಂಡಿದೆ. ರಣಭೀಕರ ಚಳಿಗೆ ಬೆಂಗಳೂರು ನಗರದ ಜನರು ಗಡಗಡ ನಡುಗ್ತಾ ಇದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಪಮಾನ ಇಳಿಕೆ ಕಂಡಿದೆ. ಜೊತೆಗೆ ಮಂಜು ಮುಸುಕಿದ ವಾತಾವರಣ ಕೂಡ ಇದೆ. ರಾಜ್ಯದಲ್ಲಿ ಕನಿಷ್ಠ 9 ಡಿಗ್ರಿ ತಾಪಮಾನ ದಾಖಲಾಗಿದೆ. ಇನ್ನು ಕೆಲ ದಿನಗಳ ಕಾಲ ಇದೇ ರೀತಿ ವಾತಾವರಣ ಕಂಟಿನ್ಯೂ ಆಗುವಂತಹ ಮುನ್ಸೂಚನೆ ಇದೆ. ಈ ಬಗ್ಗೆ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೂಡ ನೀಡಿದೆ. ಉತ್ತರ ಕರ್ನಾಟಕದಲ್ಲೂ ಕೂಡ ತಾಪಮಾನ ಇಳಿಕೆಯಾಗುವಂತಹ ಸಂಭವ ಇದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನ ನೀಡ್ತಾ ಇದೆ. ರಾಜ್ಯಾದ್ಯಂತ ತಾಪಮಾನದಲ್ಲಿ ಭಾರೀ ಕುಸಿತ ಕಂಡಿದೆ. ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಚಳಿ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಟೆಂಪರೇಚರ್ ಕಡಿಮೆ ಆಗ್ತಾ ಇದೆ. ಮಂಜು ಮುಸುಕಿದ ವಾತಾವರಣ ಇದೆ. ರಾಜ್ಯದಲ್ಲಿ ಕನಿಷ್ಠ 9 ಡಿಗ್ರಿ ತಾಪಮಾನ ದಾಖಲಾಗಿದೆ. ಜೊತೆಗೆ ಇನ್ನೂ ಕೆಲವೊಂದಿಷ್ಟು ದಿನ ಇದೇ ರೀತಿ ವಾತಾವರಣ ಇರುತ್ತೆ ಅಂತ ಹವಾಮಾನ ಇಲಾಖೆ ಕೂಡ ಒಂದು ಮಾಹಿತಿಯನ್ನ ನೀಡಿದೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ತಾಪಮಾನ ಇಳಿಕೆ ಆಗ್ತಾ ಇದೆ. ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲೂ ಸಾಕಷ್ಟು ಚಳಿ ಇದೆ. ಸಂಜೆ ಆಗ್ತಾ ಇದ್ದಂತೆ ಸಂಜೆಯಿಂದ ಬೆಳಗ್ಗೆವರೆಗೂ ಕೂಡ ಸಾಕಷ್ಟು ಚಳಿಯ ವಾತಾವರಣ. ಬೆಂಗಳೂರಿನಲ್ಲಿ ದಿನೇ ದಿನೇ ತೀವ್ರ ಚಳಿ ಹೆಚ್ಚುತ್ತಾ ಇದೆ. ದಿನ ಕಳೆದಂತೆ ನಗರದಲ್ಲಿ ಕನಿಷ್ಠ ತಾಪಮಾನ ದಾಖಲಾಗ್ತಾ ಇದೆ. 5 ದಿನಗಳಿಂದ 16ರಿಂದ 17 ಡಿಗ್ರಿ ಸೆಲ್ಸಿಯಸ್ ಇತ್ತು ಕನಿಷ್ಠ ಉಷ್ಣಾಂಶ. ಆದರೆ ಇವತ್ತು ಕನಿಷ್ಠ ಉಷ್ಣಾಂಶ 12 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆಯಾಗಿದೆ. ಇನ್ನೂ ಒಂದು ವಾರ ಇನ್ನಷ್ಟು ತಾಪಮಾನ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಕನಿಷ್ಠ 10ರಿಂದ 9 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 12.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಂಗಳೂರು ನಗರದಲ್ಲಿ 14.5 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ದಿನದಿಂದ ದಿನಕ್ಕೆ ಚಳಿಯ ಪ್ರಮಾಣ ಹೆಚ್ಚುತ್ತಾ ಇದೆ. ದಿನ ಕಳೆದಂತೆ ಕನಿಷ್ಠ ತಾಪಮಾನ ದಾಖಲಾಗ್ತಾ ಇದೆ. 5 ದಿನಗಳಿಂದ ಏನು ಬೆಂಗಳೂರಿನಲ್ಲಿ 16ರಿಂದ 17 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು ಉಷ್ಣಾಂಶ, ಇವತ್ತು ಕನಿಷ್ಠ ಉಷ್ಣಾಂಶ 12 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಕೆಯಾಗ್ತಾ ಇದೆ. ಇನ್ನು ಒಂದು ವಾರ ಇನ್ನಷ್ಟು ತಾಪಮಾನ ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಕನಿಷ್ಠ 10ರಿಂದ 9 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಇಳಿಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಕ್ಕಳಾಗಿರ್ಬೋದು ಅಥವಾ ವೃದ್ಧರಾಗಿರ್ಬೋದು ಅವರ ಆರೋಗ್ಯದ ಕಡೆಗೆ ಸಾಕಷ್ಟು ಗಮನವನ್ನು ವಹಿಸಬೇಕಾಗುತ್ತೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 12.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಬೆಂಗಳೂರು ನಗರ ನೋಡ್ತಾ ಹೋಗೋದಾದರೆ 14.5 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ತಾಪಮಾನ ಅಂತ ನಾವು ನೋಡ್ತಾ ಹೋಗೋದಾದರೆ ಬೀದರ್ನಲ್ಲಿ 9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಧಾರವಾಡದಲ್ಲಿ 9.6, ವಿಜಯಪುರದಲ್ಲಿ 10 ಡಿಗ್ರಿ, ರಾಯಚೂರಿನಲ್ಲೂ ಕೂಡ 10 ಡಿಗ್ರಿ, ಹಾಸನದಲ್ಲಿ 11.2, ಬಾಗಲಕೋಟೆ 11.1, ಬಳ್ಳಾರಿ 13.4, ಬೆಳಗಾವಿ 10.4, ಬೆಂಗಳೂರು ಗ್ರಾಮಾಂತರ 11.8, ಬೆಂಗಳೂರು ನಗರ 12.9, ಬೆಂಗಳೂರು ದಕ್ಷಿಣ 14.5, ಬೀದರ್ 9.3, ಚಾಮರಾಜನಗರ 13.2 ಹಾಗೂ ಚಿಕ್ಕಬಳ್ಳಾಪುರ 11.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಅಂದರೆ ಇದು ಇವತ್ತು ದಾಖಲಾಗಿರುವಂತಹ ಉಷ್ಣಾಂಶ ಇದು. ಇನ್ನು ದೆಹಲಿಯಲ್ಲೂ ಕೂಡ ದಟ್ಟ ಹೊಗೆ ಆವರಿಸಿದೆ. ನಗರದ 40 ಕಡೆಗಳಲ್ಲಿ ರೆಡ್ ಝೋನ್ ದಾಖಲಾಗಿದೆ. ರಾಜಧಾನಿಯ ಕೆಲವೆಡೆ ತೀವ್ರವಾಗಿ ತಾಪಮಾನ ಕುಸಿದಿದೆ. ಹಗಲಲ್ಲೇ ಹೆಡ್ಲೈಟ್ ಹಾಕೊಂಡು ವಾಹನ ಸವಾರರು ಸಂಚಾರವನ್ನ ಮಾಡ್ತಿದ್ದಾರೆ. ಹೀಗಾಗಿ ಓಡಾಟವನ್ನ ಆದಷ್ಟು ಕಡಿಮೆ ಮಾಡಿ ಅಂತ IMD ಸಲಹೆಯನ್ನ ನೀಡಿದೆ. ಏನಾದರೂ ತುಂಬಾ ನೀಡಿದ್ರೆ ಮಾತ್ರ ಹೊರಗಡೆ ಬನ್ನಿ ಅಂತ IMD ಒಂದು ಸಲಹೆಯನ್ನ ಕೂಡ ನೀಡ್ತಾ ಇದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಉಸಿರುಗಟ್ಟುವ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇವತ್ತು ಗಾಳಿ ಗುಣಮಟ್ಟದಲ್ಲಿ ಭಾರೀ ಕುಸಿತ ಕಂಡಿದೆ. ದೆಹಲಿಯಲ್ಲಿ ಬೆಳಗ್ಗೆ 7ಕ್ಕೆ ದೆಹಲಿಯಲ್ಲಿ AQI ಅಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ 461 ದಾಖಲಾಗಿದೆ. ಅಂದರೆ ಯೂಶುವಲಿ 0 ಇಂದ 50 ವರೆಗೂ ಇದ್ರೆ ಅದು ಏರ್ ಕ್ವಾಲಿಟಿ ಗುಡ್ ಅಂತ. ಬಟ್ ಇಲ್ಲಿ 461 ದಾಖಲಾಗಿದೆ. ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೊಂದು ಅಲ್ಲಿ ಗಾಳಿಯ ಗುಣಮಟ್ಟ ಕುಸಿತಗೊಂಡಿದೆ ಅಂತ. AQI 461 ದಾಖಲಾಗಿದೆ. 500 ಗರಿಷ್ಠ ಮಿತಿಗೆ ಅಪಾಯ ಮಟ್ಟ ತಲುಪಿದೆ ಮಾಲಿನ್ಯ. ಬೆಳಗ್ಗೆ 8 ಗಂಟೆಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿತ್ತು 460 ಇರುತ್ತೆ. ಶನಿವಾರಕ್ಕಿಂತ ಮತ್ತಷ್ಟು ಕೆಟ್ಟ ಸ್ಥಿತಿ ದೆಹಲಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಒಂದು ರೀತಿ ಉಸಿರುಗಟ್ಟುವ ಸ್ಥಿತಿ ನಿರ್ಮಾಣವಾಗಿದೆ. ನಾವು ಈ ಹಿಂದೆ ಕೂಡ ನೋಡಿದ್ವಿ, ಸಾಕಷ್ಟು ಜನ ಈ ರೀತಿ ಏರ್ ಪೊಲ್ಯೂಷನ್ ದೆಹಲಿಯಲ್ಲಿ ಇರುವಂಥ ಕಾರಣದಿಂದ ದೆಹಲಿಯನ್ನು ತೊರೀತಾ ಇದ್ರು. ಎಲ್ಲರೂ ಕೂಡ ಬೆಂಗಳೂರಿನ ಕಡೆಗೆ ಅಥವಾ ದಕ್ಷಿಣ ಭಾರತದ ಕಡೆಗೆ ಬರ್ತಾ ಇದ್ರು ಸಾಕಷ್ಟು ಮಂದಿ. ಏಕೆಂದರೆ ಅಲ್ಲಿ AQI ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ಇದು 461 ದಾಖಲೆಯ ಒಂದು ಹಂತಕ್ಕೆ ತಲುಪಿದೆ. 500ರ
ಗಡಿಯತ್ತ ಬರ್ತಾ ಇದೆ. 0 ಇಂದ 50ವರೆಗೂ ಇದ್ರೆ ಮಾತ್ರ ಅಲ್ಲಿ ಒಂದು ಗುಡ್ ಕ್ವಾಲಿಟಿ ಏರ್ ಅಂತ ಹೇಳ್ಬೋದು. ಅಂದರೆ ನಾವು ಉಸಿರಾಡೋದಕ್ಕೆ ಏನು ತೊಂದರೆ ಇರೋದಿಲ್ಲ. ಆದರೆ ಇಲ್ಲಿ 500ರ ಗಡಿಯತ್ತ ಬರ್ತಾ ಇದೆ. ಹೀಗಾಗಿ ದೆಹಲಿಯಲ್ಲಿ ಒಂದು ರೀತಿ ಉಸಿರುಗಟ್ಟುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇನ್ನು ರಾಜ್ಯಾದ್ಯಂತ ಯಾವ ರೀತಿ ತಾಪಮಾನ ಇಳಿಕೆ ಆಗ್ತಿದೆ, ಜೊತೆಗೆ ದೆಹಲಿಯಲ್ಲಿ ಯಾವ ರೀತಿ ಇದೆ ವಾತಾವರಣ, ಇದರಿಂದ ಮಕ್ಕಳಾಗಿರ್ಬೋದು ಅಥವಾ ವೃದ್ಧರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ? ಸುಚಿತಾ, ಖಂಡಿತವಾಗೂ ಬೆಂಗಳೂರಿನಲ್ಲಿ ಸೇರಿದಂತೆ ರಾಜ್ಯಾದ್ಯಂತ ತೀವ್ರವಾದಂತಹ ಚಳಿ ಜನರನ್ನು ಕಾಡುವಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ವಯಸ್ಸಾದವರ ಅಂದರೆ ವೃದ್ಧರೇನಿರ್ತಾರೋ, ಸಣ್ಣ ಸಣ್ಣ ಮಕ್ಕಳೇನಿರ್ತಾರೋ, ಗರ್ಭಿಣಿ ಏನಿರ್ತಾರೋ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಶೀತ ಗಾಳಿ ಸಂಬಂಧಪಟ್ಟಾಗೆ ಚಳಿ ವಾತಾವರಣದಲ್ಲಿ ಮನೆಯಿಂದ ಹೊರಗೆ ಬರೋದು ಬೇಡ ಎನ್ನುವಂತಹ ಮಾಹಿತಿಯನ್ನು ಈಗಾಗಲೇ ವೈದ್ಯರು ಕೂಡ ಸಲಹೆ ರೂಪದಲ್ಲಿ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಕಳೆದ 8 ದಿನಗಳಿಂದ ರಾಜ್ಯಾದ್ಯಂತ ತೀವ್ರವಾದಂತಹ ಚಳಿ ಜನರನ್ನು ಕಾಡುವಂಥ ಕೆಲಸ ಆಗ್ತಾ ಇದೆ. ಕಳೆದ 2-3 ದಿನಗಳಿಂದ ಬೆಂಗಳೂರಲ್ಲಿ ನೋಡೋದಾದರೆ ಕನಿಷ್ಠ ತಾಪಮಾನ 10ರವರೆಗೂ ಕೂಡ ಇಳಿಕೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಇವತ್ತಿನ ಒಂದು ಸುದ್ದಿಯನ್ನು ನೋಡೋದಾದರೆ ಈ ಒಂದು ಕನಿಷ್ಠ ತಾಪಮಾನ ಸದ್ಯಕ್ಕೆ 12.56 ಒಂದು ಆವರೇಜ್ನಲ್ಲಿದೆ. ನಿನ್ನೆ ಕೂಡ 13-14 ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕನಿಷ್ಠ ತಾಪಮಾನ ದಾಖಲಾಗುವಂಥ ಕೆಲಸ ಆಗ್ತಾಯಿತ್ತು. ಬೆಂಗಳೂರಿನಲ್ಲಿ ತೀವ್ರವಾದಂಥ ಚಳಿಯ ಜೊತೆಗೆ ಈ ಒಂದು ತಾಪಮಾನ ಇನ್ನೂ ಇಳಿಕೆ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾಹಿತಿಯನ್ನು ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳಿಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದನ್ನು ಹೊರತುಪಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ಅಂದರೆ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಕೆಲವೊಂದು ಜಿಲ್ಲೆಗಳೇನಿದ್ದಾವೋ ಅಲ್ಲಿ ಚಳಿಯ ಜೊತೆಗೆ ಜನ ಹೊರಗೆ ಬರೋಕ್ಕೂ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಿನ ದಾಖಲೆ ಪ್ರಮಾಣದಲ್ಲಿ ಬೀದರ್ನಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿರುವಂಥದ್ದು ಹೆಚ್ಚು ಕಡಿಮೆ 7ರಿಂದ 8 ಕನಿಷ್ಠ ತಾಪಮಾನ, ಕನಿಷ್ಠ ಡಿಗ್ರಿ ಸೆಲ್ಸಿಯಸ್ ಎನ್ನುವಂಥದ್ದು ಏನು ದಾಖಲಾಗ್ತಿದೆಯೋ ಇದು ಅತ್ಯಧಿಕವಾದಂಥ ಕನಿಷ್ಠ ತಾಪಮಾನ ಎನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಅಂದರೆ ಹವಾಮಾನ ಇಲಾಖೆ ಅಧಿಕಾರಿಗಳ ಮಾಹಿತಿ ಪ್ರಕಾರವಾಗಿ ನೋಡೋದಾದರೆ ಕಳೆದ 10 ವರ್ಷಗಳಲ್ಲಿ ಇದೇ ಕನಿಷ್ಠ ತಾಪಮಾನ ದಾಖಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ಬೀದರ್ ಜಿಲ್ಲೆಯಲ್ಲಿ ದಾಖಲಾಗಿರುವಂತಹ ಮಾಹಿತಿಯನ್ನು ಒಟ್ಟಾರೆಯಾಗಿ ಕೊಡ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿ ದೆಹಲಿಯಲ್ಲಿ ನೋಡೋದಾದರೆ ಅಲ್ಲಿ ತೀವ್ರವಾದಂಥ ಚಳಿಯ ಜೊತೆಗೆ ಒಂದು ಡೇಂಜರಸ್ ಆದಂಥ ಗಾಳಿ ಕೂಡ ಜನರನ್ನು ಕಾಡುವಂಥ ಕೆಲಸ ಆಗ್ತಾಯಿದೆ ಎನ್ನುವಂಥ ಮಾಹಿತಿಯನ್ನು ಈಗಾಗಲೇ ಹವಾಮಾನ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂಥ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಈ ಒಂದು ಕ್ಲೈಮೇಟು ಇನ್ನೂ ಹೆಚ್ಚು ಕಡಿಮೆ 15 ದಿನಗಳವರೆಗೂ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇದೆ. ಯಾಕಂದರೆ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗಿದೆ. ಮುಂಗಾರು ಸಹಿತವಾದಂಥ ಒಂದು ಮಳೆ ಏನಿದೆಯೋ ಸಾಕಷ್ಟು ಪ್ರಮಾಣದಲ್ಲಿ ಆಗಿರುವಂಥ ಕಾರಣದಿಂದಾಗಿ ಹಿಂಗಾರು ಕೂಡ ಇತ್ತೀಚೆಗೆ ಅಷ್ಟೇ ಹೋಗಿರುವಂಥ ಕಾರಣದಿಂದಾಗಿ ಈ ಒಂದು ಚಳಿ ತೀವ್ರವಾಗಿ ಕಾಡುವಂಥ ಕೆಲಸ ಆಗ್ತಿದೆ ಎನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ಕೊಟ್ಟಿರುವಂಥ ಒಂದು ಅಂಕಿಅಂಶಗಳನ್ನು ನೋಡೋದಾದರೆ ಈ ಒಂದು ತಾಪಮಾನ, ಕನಿಷ್ಠ ತಾಪಮಾನ ಈ ಒಂದು ಜಿಲ್ಲೆಗಳಲ್ಲಿ ಬೀದರ್ ಆಗ್ಬೋದು, ರಾಯಚೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಬೆಂಗಳೂರಿನ ಏರ್ಪೋರ್ಟ್ ಭಾಗದಲ್ಲಿ ಆಗ್ಬೋದು ಕನಿಷ್ಠ ತಾಪಮಾನ ಇನ್ನೂ ಇಳಿಕೆ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾಹಿತಿಯನ್ನು ಸದ್ಯಕ್ಕಂತೂ ಕೊಡಲಾಗ್ತಾ ಇದೆ. ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. West, light rain here.